ನಾನಿವತ್ತು ಭಾನುವಾರದ ವೀಡಿಯೋ ಮಾಡ್ತಿದ್ದೀನಿ. ಬೆಳಿಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆ ತನಕ ಏನೇನು ಮಾಡ್ತೀನಿ ಅಂತ ಒಂದು ಚಿಕ್ಕ ವೀಡಿಯೋ. ಬೆಳಿಗ್ಗೆ ಡೋರ್ ಓಪನ್ ಮಾಡಿದ ತಕ್ಷಣ ನೋಡಿ ಅಲ್ಲಿ ಬೆಕ್ಕು ಬಂದಿದ್ದಾನೆ. ಆ ಸ್ಟೇರ್ ಕೇಸ್ ಕೆಳಗಡೆ ಒಂದು ಚಿಕ್ಕ ಬಾಕ್ಸ್ ಇಟ್ಟಿದ್ದೀನಿ. ಅವ್ನು ನೈಟಲ್ಲಿ ಅಲ್ಲಿ ಮಲಗ್ತಾನೆ. ಯಾಕಂದರೆ ನಮ್ಮ ಮನೆ ಒಳಗಡೆ ಬರೋಕ್ಕಾಗಲ್ಲ. ನಮ್ಮ ಕನ್ವರ್ ಬೇಬಿ ಇದ್ದಾನೆ, ಅವ್ನು ಕಚ್ತಾನೆ ಅಂತ ಅವ್ನಿಗೆ ಭಯ. ನಾನು ಇವತ್ತು ಬೇಗ ಎಲ್ಲ ಕೆಲಸ ಮುಗಿಸಿ ಹೊರಗಡೆ ಹೋಗೋದಿದೆ. ಕೆಲವೊಂದು ಐಟಮ್ಸ್ ತಗೊಂಡು ಬರಬೇಕು ಮನೆಗೆ. ಮನೆಯೆಲ್ಲ ಕ್ಲೀನ್ ಮಾಡಿ, ನಮ್ಮ ಮನೇಲಿ ಎಲ್ಲರೂ ಇನ್ನೂ ಮಲಗಿದ್ದಾರೆ ಭಾನುವಾರ ಅಂತ. ನಮ್ಮ ಫ್ರೆಂಡ್ಗಳಿಗೆ ಊಟ ಹಾಕಿಬಿಟ್ಟು, ನಮ್ಮ ಫ್ರೆಂಡ್ ಅಂದರೆ ಕಾಗೆಗಳು ಮತ್ತು ಪಕ್ಷಿಗಳು, ಬೆಕ್ಕುಗಳು, ಅವಕ್ಕೆಲ್ಲ ಊಟ ಹಾಕಿಬಿಟ್ಟು ನಾನು ನಾಷ್ಟ ಮಾಡಬೇಕು. ಬೇಗ ಆಗುವಂಥ ನಾಷ್ಟ ಮಾಡಿ ತಿಂದು ಹೊರಗಡೆ ಹೋಗಬೇಕು. ನನಗೆ ಬೆಳಗ್ಗೆ ಎದ್ದ ತಕ್ಷಣ ಈ ಬೆಕ್ಕು ಬಂದಿಲ್ಲ ಮನೆ ಮುಂದೆ ಅಂದರೆ, ಅಥವಾ ಹಳಿಲಿ ಬಂದಿಲ್ಲ ಅಂದರೆ, ಕಾಗೆಗೆ ಬಿಸ್ಕೆಟ್ ಇಟ್ಟಿಲ್ಲ ಅಂದರೆ ಅವತ್ತೆಲ್ಲ ಒಂದು ಮೂಡ್ ಆಫ್ ಆಗಿಬಿಡುತ್ತೆ. ಅಂದರೆ ಬೇಜಾರಾಗೇ ಇರ್ತೀನಿ. ಬೆಕ್ಕು ಬರಲಿಲ್ವಲ್ಲ, ಏನಾಯಿತೋ ಅಂತ. ಆ ಬೇಜಾರಲ್ಲಿ ಅವತ್ತೆಲ್ಲ ನಾನು ಕೆಲಸನೇ ಮಾಡೋಕ್ಕಾಗಲ್ಲ. ಹಾಗೆ ನಾನಿಲ್ಲಿ ಬೇಗ ಒಂದು ತಿಂಡಿ ಮಾಡ್ತಿದ್ದೀನಿ. ಪೊಂಗಲ್ ಮಾಡೋಣ ಅಂಥೇಳಿ ಮಾಡ್ತಿದ್ದೀನಿ. ಅದು ಸ್ವಲ್ಪ ಬೇಗ ಆಗಿಬಿಡುತ್ತೆ. ನನ್ನ ಮಗ ಮೇಲೆ ನಾಯಿಗೆ ಸ್ನಾನ ಮಾಡಿಸ್ತಿದ್ದಾನೆ, ನಮ್ಮ ಕನ್ವರ್ಗೆ. ಬೇಗ ತಿಂಡಿ ಮಾಡಿ ಹೊರಗಡೆ ಹೋಗಿ ನಮ್ಮ ಮಗಳಿಗೆ ಕೆಲವೊಂದು ಐಟಮ್ಸ್ ಬೇಕು, ತಗೊಂಡು ಬರಬೇಕು. ತಿಂಡಿ ಮಾಡ್ತಾಯಿದ್ದೀನಿ. ಬೇಗ ಇವ್ರಿಗೆಲ್ಲ ಹೇಳಿಸಿ ಅವ್ರಿಗೆ ಹಾಕ್ಕೊಟ್ಬಿಟ್ಟು ನಾನು ತಿಂದು ಇವಾಗ ಜೊತೇಲಿ ಆಚೆ ಹೋಗಬೇಕು ನನ್ನ ಮಗಳ ಜೊತೇಲಿ. ನೋಡಿ ಇವನು ಹಾಲು ಕುಡಿದು ಮಲಗಿದ್ದಾನೆ. ಅವನಿಗೇನೋ ಹುಷಾರಿಲ್ಲ ಪಾಪ ಆ ಬೆಕ್ಕಿಗೆ, ಹಾಗಾಗಿ ಡಲ್ಲಾಗಿದ್ದಾನೆ. ನಾವು ಇವಾಗ ಆಚೆ ಹೋಗ್ತಿದ್ದೀವಿ. ಆಚೆ ಹೋಗ್ತಿದ್ದಂಗೆ ನೋಡಿ ಒಂದೊಂದಾಗಿ ನಾಯಿಗಳು ಸಿಗ್ತವೆ. ನೋಡಿ ಇವರೆಲ್ಲ ನಮ್ಮ ಫ್ರೆಂಡ್ಸ್. ಇವರೆಲ್ಲ ಒಂದೊಂದು ರೋಡ್ಗೂ ಹೋಗ್ತಿದ್ದಂಗೆ ಮೇನ್ ರೋಡ್ ಸಿಗೋ ತನಕ ನಾಯಿಗಳು ಬರ್ತಾನೆ ಇರ್ತವೆ. ಅವ್ರಿಗೆ ಮನೆಯಿಂದನೇ 1-2 ಪ್ಯಾಕೆಟ್ ಬಿಸ್ಕೆಟ್ ತೊಗೊಂಡು ಹೋಗ್ಬಿಡ್ತೀನಿ ನಾನು ಬ್ಯಾಗಲ್ಲಿ ಹಾಕ್ಕೊಂಡು. ಅವ್ರಿಗೆ ಕೊಟ್ಕೊಂಡು ಹೋಗ್ತೀನಿ. ನೋಡಿ ಆ ಬ್ರೌನಿ, ಅದು ಅವನ ಹತ್ರ ಕಣ್ಣತ್ರ ಒಂದು ಏನಿದೆ, ಅದನ್ನು ತೆಗಿತೀನಿ ನೋಡಿ. ಅವನೇನು ಮಾಡಲ್ಲ, ತೆಗೆಸ್ಕೊಳ್ತಾನೆ. ಒಳ್ಳೆ ನಾಯಿಗಳು, ಕಚ್ಚಲ್ಲ, ಬೊಗಳಲ್ಲ. ನೋಡಿ ಇವನು ಎಷ್ಟು ಚೆಂದ ಇದ್ದ ಅಂದರೆ ಅಷ್ಟು ಚೆಂದ ಇದ್ದ. ವೈಟ್ ಕಲರ್ ಇದ್ದ. ಅವನಿಗೇನೋ ಮಾಡಿದ್ದಾರೆ, ಪೇಂಟ್ ಅಥವಾ ಬೇರೆ ಏನೋ ಮಾಡಿದ್ದಾರೆ, ಕಪ್ಪಗಾಗ್ಬಿಟ್ಟಿದ್ದಾನೆ. ಅಂಗಡಿಗೆ ಬಂದಿದ್ದೀವಿ ಇವಾಗ. ಜುಡಿಯೋ ಅಲ್ಲಿಗೆ ಬಂದಿದ್ದೀವಿ. ನಮ್ಮ ಪೂಜಾ ಏನೋ ತಗೊಳ್ತಾ ಇರಬೇಕಂದ್ರೆ ಮನೆಯಿಂದ ಫೋನು, ಇನ್ನು ಮನೆಗೆ ಬಂದಿಲ್ಲ, ಅಡುಗೆ ಮಾಡಿಲ್ಲ, ಹೊಟ್ಟೆ ಹಸಿವು ಅಂತ. ಅದು ತಗೊಂಡು ಬೇಗ ಮನೆಗೆ ಬಂದು ಮಟನ್ ತಂದಿದ್ದಾರೆ. ಮಟನ್ ಮಾಡಿ ಊಟಕ್ಕೆ ಹಾಕ್ಬೇಕು ಎಲ್ಲರಿಗೂ. ತುಂಬ ಲೇಟಾಗಿ ಹೋಗಿದೆ. ನೋಡಿ ನಮ್ಮ ಬೆಕ್ಕುಗಳು ಮಧ್ಯಾಹ್ನಕ್ಕೆ ಮತ್ತೆ ಬಂದಿದ್ದಾರೆ, ಸೆಕೆಂಡ್ ರೌಂಡು ಊಟಕ್ಕೆ. ಅಡುಗೆ ಮಾಡ್ತಿದ್ದೀನಿ ನಾನು, ಮಟನ್ ಮಾಡ್ತಿದ್ದೀನಿ. ಮಟನ್ ತಂದಿಟ್ಟಿದ್ದಾರೆ, ರೆಡಿ ಆಗಿದೆ. ಇವಾಗ 2 ಗಂಟೆ ಟೈಮು. ಬನ್ನಿ ಊಟ ಮಾಡೋಣ. ಹೊಟ್ಟೆ ಹಸಿವು ಆಗ್ತಾಯಿದೆ. ಮಟನ್ ಸಾಂಬಾರು, ಮುದ್ದೆ.